ನಾಗಮಂಗಲದಲ್ಲಿ ನಿನ್ನೆ ರಾತ್ರಿ ಬದರಿಕೊಪ್ಪಲಿನಲ್ಲಿ ಆದಂತಹ ಗಲಭೆ ಪ್ರಕರಣ ಸಂಬಂಧ ಸದ್ಯ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ಮಾಹಿತಿ ಕೊಡ್ತಾ ಇದ್ದೀವಿ. ಕಿಡಿಗೇಡಿಗಳ ಗಲಭೆಗೆ ದಗದಗಿಸಿದ ನಾಗಮಂಗಲ, ಬೆಂಕಿಯ ಜ್ವಾಲೆಗೆ ಕಪ್ಪಾದ ನಾಗಮಂಗಲ ಟೌನ್ನ ರಸ್ತೆಗಳು, ಕೋಮು ಸಂಘರ್ಷಕ್ಕೆ ಬಡ ವ್ಯಾಪಾರಿಗಳ ಬದುಕು ಸದ್ಯ ಬೀದಿ ಪಾಲಾಗಿದೆ. ನಾಗಮಂಗಲ ಹೊರಭಾಗಕ್ಕೂ ಕೂಡ ಇದರ ಜ್ವಾಲೆ ಹಬ್ಬಿದೆ. ಕಿಡಿಗೇಡಿಗಳಿಂದ ಗುಜರಿ ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ, ಬದುಕನ್ನ ಮೋರಾಬಟ್ಟೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಕೃತ್ಯ ಎಸಗಿದವರ ವಿರುದ್ಧ ಕ್ರಮಕ್ಕೆ ವ್ಯಾಪಾರಸ್ಥರು ಆಗ್ರಹಿಸ್ತಾ ಇದ್ದಾರೆ. ಕಿಡಿಗೇಡಿಗಳ ಈ ಕೃತ್ಯದಿಂದಾಗಿ ಹಲವು ಅಂಗಡಿಗಳು ಧಗಧಗಿಸಿದೆ, ಲಕ್ಷಾಂತರ ವಸ್ತುಗಳು ಸುಟ್ಟು ಕರಕಲಾಗಿದೆ. ಅಲ್ಲಿ ಚಪ್ಪಲಿ ಅಂಗಡಿ ಇರಬಹುದು, ಬಟ್ಟೆ ಅಂಗಡಿ ಇರಬಹುದು ಮತ್ತು ಇತರೆ ಅಂಗಡಿಗಳು ಎಲ್ಲವೂ ಕೂಡ ಯಾವ ರೀತಿಯಾಗಿ ಕರಕಲಾಗಿದೆ ಅಂತ ನೋಡ್ತಾ ಇದ್ರಿ. ಹಲವು ರಸ್ತೆಗಳಲ್ಲಿ ಬೆಂಕಿ ಹಚ್ಚಿ ವಿಕೃತಿ ಮೆರೆದಿದ್ದರ ಪರಿಣಾಮವಾಗಿ ರಸ್ತೆಗಳು ಕರಕಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ನಾಗಮಂಗಲದ ಬದರಿಕೊಪ್ಪಲಿನಲ್ಲಿ ಆದಂತಹ ಈ ಘಟನೆಯ ಎಫೆಕ್ಟ್ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಗೆ ಕಾರಣವಾಗಿದೆ? ಇನ್ನು ನಿನ್ನೆ ಸಂಚಾರ ಬಂದ್ ಮಾಡಿದ್ರು, ಇವತ್ತು ಅದರ ಪರಿಸ್ಥಿತಿ ಮುಂದುವರೆದಿದೆಯಾ ಹೇಗೆ? ದಿವ್ಯಾ, ನಾನೀಗ ನಿಂತಿರುವಂಥದ್ದು ನಾಗಮಂಗಲದ ಇಂದ 3 ಕಿಲೋಮೀಟರ್ ದೂರದ ಪ್ರದೇಶದಲ್ಲಿದ್ದೇನೆ, ಅಂದರೆ ಮಲ್ಲೇನಹಳ್ಳಿ ಏನಂತ. ಈ ಒಂದು ಪ್ರದೇಶದಲ್ಲಿರುವಂತಹ ಗುಜರಿ ಅಂಗಡಿಯು ಕೂಡ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಗುಜರಿ ಅಂಗಡಿಯಲ್ಲಿದ್ದಂತಹ ದ್ವಿಚಕ್ರ ವಾಹನ ಇರ್ಬೋದು, ಟೆಂಪೋದ ಆಟೋ ಇರ್ಬೋದು, ಎಲ್ಲವೂ ಕೂಡ ಈಗ ಏನು ಬೆಂಕಿಯಲ್ಲಿ ಭಸ್ಮವಾಗಿರುವಂಥದ್ದು. ಈಗ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ನಿನ್ನೆ ರಾತ್ರಿ 11 ಗಂಟೆಯ ಸುಮಾರಿನಲ್ಲಿ ಕಿಡಿಗೇಡಿಗಳು ಈ ಒಂದು ಗುಜರಿಗೆ ಅಂಗಡಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಏನು ನಾಗಮಂಗಲದಲ್ಲಿ ನಿನ್ನೆ ರಾತ್ರಿ ಉಂಟಾದಂತಹ ಪ್ರಕ್ಷುಬ್ಧ ಪರಿಸ್ಥಿತಿ ಏನಿದೆ, ಅದರ ಜ್ವಾಲೆ ಈ ರೀತಿಯಾಗಿ ಆ ಒಂದು ಅಕ್ಕಪಕ್ಕದ ಭಾಗಕ್ಕೂ ಕೂಡ ಕಂಟಿನ್ಯೂ ಆಗಿರುವಂಥದ್ದು. ರಾತ್ರಿ 11 ಗಂಟೆಯ ಸುಮಾರಿನಲ್ಲಿ ಕೆಲವರು ಬಂದು ಈ ಒಂದು ಗುಜರಿ ಅಂಗಡಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಇಲ್ಲಿದ್ದಂತಹ ಎಲ್ಲ ಗುಜರಿ ವಸ್ತುಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇನ್ನೂ ಕೂಡ ಒಂದು ಗುಜರಿ ಅಂಗಡಿ ಒಳಭಾಗದ ಪ್ರದೇಶದಲ್ಲಿ ಇನ್ನೂ ಕೂಡ ಹೊಗೆ ಕೂಡ ಇನ್ನೂ ದಟ್ಟವಾಗಿ ಇರುವಂಥದ್ದನ್ನು ಕೂಡ ತಾವೇ ಗಮನಿಸ್ತಾ ಇದ್ದೀರಿ. ರಾತ್ರಿ 11 ಗಂಟೆಯ ಸುಮಾರಲ್ಲಿ ಈ ಒಂದು ಬೆಂಕಿ ಹಚ್ಚುವ ಕೆಲಸವನ್ನು ಕಿಡಿಗೇಡಿಗಳು ಮಾಡಿರುವಂಥದ್ದು. ಇದೇ ರೀತಿಯಾಗಿ ಈ ಒಂದು ಭಾಗದ ಇದ್ದಂತಹ 2-3 ಗುಜರಿ ಅಂಗಡಿಗಳು ಕೂಡ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಅಲ್ಲಿಗೆ ಕೇವಲ ಈ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿ ಏನಿದೆ, ಇದು ಕೇವಲ ನಾಗಮಂಗಲದ ಪಟ್ಟಣಕ್ಕೆ ಸೀಮಿತವಾಗಿಲ್ಲ, ಅದರ ಆಚೆಗೂ ಇರುವಂತಹ ಪ್ರದೇಶಗಳಿಗೂ ಕೂಡ ಈ ಒಂದು ಬೆಂಕಿಯ ಜ್ವಾಲೆ ಹತ್ತಾ ಇರುವಂಥದ್ದು. ತಾವೀಗ ಗಮನಿಸ್ತಾ ಇರುವಂಥದ್ದು, ಈ CCTVಯನ್ನು ಮೊದಲು ಕಿತ್ತು ಆನಂತರದಲ್ಲಿ ಇದಕ್ಕೂ ಕೂಡ ಬೆಂಕಿ ಹಚ್ಚುವ ಕೆಲಸ. ಇಲ್ಲೊಂದು ದ್ವಿಚಕ್ರ ವಾಹನ ಇದೆ, ಇಲ್ಲೊಂದು ಟೆಂಪೋ ಆಟೋ ಇದೆ. ಹೀಗೆ ಮತ್ತು ಈ ಒಂದು ಭಾಗದಲ್ಲಿ ಗುಜರಿಯ ಸಂಬಂಧಪಟ್ಟಂತಹ ಹಲವು ವಸ್ತುಗಳು ಕೂಡ ಇದ್ವು, ಎಲ್ಲವೂ ಕೂಡ ಈಗ ಸುಟ್ಟು ಕರಕಲಾಗಿದ್ದಾವೆ. ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ದಿವ್ಯಾ. ಈ ಕಡೆ ಭಾಗದಲ್ಲಿ ಅಂದರೆ ಈ ಒಂದು ಗುಜರಿಗೆ ಹೊಂದಿಕೊಂಡಂಥ ಮತ್ತೊಂದು ಭಾಗವು ಕೂಡ ಅದರೊಳಗಡೆ ಇಟ್ಟದ್ದಂತಹ ಎಲ್ಲ ವಸ್ತುಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಇದ್ದಾವೆ. ತಾವೀಗ ಗಮನಿಸ್ತಾ ಇದ್ರಿ, ಇನ್ನೂ ಕೂಡ ಹೊಗೆ ಬರ್ತಾ ಇದೆ. ಅಂದರೆ ರಾತ್ರಿ ಹಾಕಿರುವಂತಹ ಬೆಂಕಿ, ಪೆಟ್ರೋಲನ್ನು ಹಾಕಿ ಈ ಒಂದು ಬೆಂಕಿ ಹಾಕಿರುವಂತಹ ಸಾಧ್ಯತೆಗಳಿದ್ದಾವೆ. ಇಡೀ ಗುಜರಿ ಅಂಗಡಿಯೇ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಇದೇ ಒಂದು ರಸ್ತೆಯಲ್ಲಿರುವಂತಹ ಇನ್ನೂ ಒಂದು 2-3 ಗುಜರಿ ಅಂಗಡಿಗಳಿಗೂ ಕೂಡ ಬೆಂಕಿ ಹಾಕಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಾ ಇದ್ದಾವೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಮಂಡ್ಯದ ನಾಗಮಂಗಲದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ವಿವರಣೆಯನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ರು. ನಾಗಮಂಗಲದಲ್ಲಿ ಉಂಟಾಗಿರುವಂತಹ ಪ್ರಕ್ಷುಬ್ಧ ವಾತಾವರಣದ ಜ್ವಾಲೆ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅಲ್ಲಿ ಅಂಗಡಿಗಳಿಗೆ ಬೆಂಕಿ ಏನು ಹಚ್ಚಿದ್ರು ಅದ್ರ ಇನ್ನೂ ಕೂಡ ಹೊಗೆ ಆಡ್ತಾ ಇದೆ. ಅಲ್ಲಿ 4 ಕಿಲೋಮೀಟರ್ ದೂರದ ಮಲ್ಲಯ್ಯನಹಳ್ಳಿ ಗೇಟ್ ಬಳಿ ಇರುವಂತಹ ಗುಜರಿ ಅಂಗಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರ ಪರಿಣಾಮವಾಗಿ ಅದು ಹೇಗೆ ಸುಟ್ಟು ಕರಕಲಾಗಿದೆ ಅನ್ನುವಂತಹ ದೃಶ್ಯ ನೀವು ಒಂದು ಭಾಗದಲ್ಲಿ ನೋಡ್ತಾ ಇದ್ರಿ.